ಎಸ್ ವಂಡರ್ಫುಲ್. ಇಲಾಖೆ ದೃಷ್ಟಿಯಿಂದ ಏನೇನ್ ಮಾಡ್ಬೋದು, ಅಪ್ಡೇಟ್ ಆಗೋ ದೃಷ್ಟಿಯಿಂದ ಮಾತ್ರ ಬಹಳ ಖುಷಿ ವಿಷಯ ಅಂದ್ರೆ ಡೆಲ್ಲಿ ಅವ್ರು ಬಂದು ನಮ್ ಸ್ಟಡಿ ಮಾಡೋದು, ಇಡೀ ಇಂಡಿಯಾದಲ್ಲೇ ಒಳ್ಳೆ ಪೊಲೀಸಿಂಗ್ ವ್ಯವಸ್ಥೆ ನಮ್ಮಲ್ಲಿದೆ, ಇವೆಲ್ಲವೂ ಆಗ್ತದೆ. ಆದ್ರೂ ಸಿಮಂತ್ ಕುಮಾರ್ ಸಿಂಗ್ ಅವ್ರದೇ ಒಂದೇನೋ ಒಂದು ವಿಷನ್ ಇರುತ್ತೆ, ಇಲ್ಲ ಇದನ್ನ ನಾನೇನೋ ಮಾಡ್ಬೇಕು, ಇದೇನೋ ಚೇಂಜಸ್ ಮಾಡ್ಬೇಕು ಅಂತ, ಲೈಕ್ ಆತರ ಏನಾದ್ರು ಚಾಲೆಂಜಸ್ ಇದ್ದೇ ಇರುತ್ತಲ್ಲ? ಇಲ್ಲ, ಚಾಲೆಂಜ್ ಖಂಡಿತ ಚಾಲೆಂಜ್. ನಂದು ಒಂದೇ ಇದೆ, ಹಗಲು ರಾತ್ರಿ ನಮ್ ಪೊಲೀಸ್ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಜನ ನೆಮ್ಮದಿಯಲ್ಲಿ ಇರಬೇಕು, ಅದೇ ನಮ್ದು ಒಂದು ಗುರಿ. ಓಕೆ, ನಾವು ದೊಡ್ಡ ಏನೋ ಇದಕ್ಕಿಂತ ನಾನ್ ಸ್ಟಾರ್ಟಿಂಗ್ ಇಂದ ಹೇಳಿದ್ರೆ ಬೇಸಿಕ್ ಪೊಲೀಸಿಂಗ್. ಓಕೆ, ಅಂದ್ರೆ ಜನಕ್ಕೆ ತೊಂದರೆ ಆಗ್ಬಾರ್ದು. ಸಿ ಬಿಕಾಸ್ ಪೊಲೀಸಿಂಗ್ ಇಸ್ ನಾಟ್ ಒಂಥರ ಇದು ಏನೋ ನಮ್ದು ರಾಕೆಟ್ ಸೈನ್ಸ್ ಅಲ್ಲ, ಇದು ಅಲ್ಲ, ಬೇಸಿಕ್ ಪೊಲೀಸಿಂಗ್ ಇದೆ. ಬೇಸಿಕ್ ಅಂದ್ರೆ ಜನ ಹೋಗುವಾಗ ಅವ್ರಿಗೆ ತೊಂದರೆ ಮಾಡಬಾರ್ದು. ಯಾರು ಅವ್ರು ಏನೋ ಸಣ್ಣ ವ್ಯಾಪಾರ ಮಾಡ್ತಾ ಇದಾರ, ದೊಡ್ಡ ಬಿಸ್ನೆಸ್ ಮ್ಯಾನ್ ಇದಾರ, ಅಥವಾ ಸ್ಟೂಡೆಂಟ್ ಇದಾರ, ಅಥವಾ ಮಹಿಳೆಯವರು ಇದಾರ, ಅಥವಾ ಯಾರು ಮಕ್ಕಳವ್ರು ಇದಾರೆ, ಯಾರಿದಾರ ಅವ್ರ ಪಾಳಕ್ಕೆ ಅವ್ರದ್ದು ಒಂದು ಸ್ಪೇಸ್ ಇದೆ ಸಮಾಜದಲ್ಲಿ. ಆ ಸ್ಪೇಸ್ ಅಲ್ಲಿ ಯಾರು ತೊಂದರೆ ಮಾಡಿದ್ರೆ ಅದು ನಮ್ ಕೆಲಸ, ಅವ್ರಿಗೆ ಇದು ಮಾಡಿದ್ರೆ. ಸೊ ಯಾವಾಗ ಅದು ಸರಿ ಆಗುತ್ತೆ, ಯಾವಾಗ ನಮ್ ಪೊಲೀಸಿಂಗ್ ಒಂದು ಬೆಸ್ಟ್ ಸ್ಟ್ಯಾಂಡರ್ಡ್ ಪೊಲೀಸಿಂಗ್ ಕೊಡಬಹುದು. ಎಲ್ಲಿ ಸಮಸ್ಯೆ ಆಗಿದೆ ಕಾನೂನು ಪ್ರಕಾರ ನಾವು ಅವ್ರಿಗೆ ಉತ್ತರ ಕೊಡಬೇಕು. ಕೆಲವು ಕಡೆ ಲೋಪದೋಷ ಬರ್ತದೆ, ನಮ್ಮಲ್ಲಿ ಕೂಡ ಇದಾರ, ನಮ್ಮಲ್ಲಿ ಸಮಸ್ಯೆ ಇರ್ತದೆ. ಕೆಲವು ಟೈಮ್ ನಾವು ಅದು ಸರಿಪಡಿಸಿ ಅವ್ರ ಮೇಲೆ ಕ್ರಮ ತಗೊಂಡು ಮುಂದೆ ಇದು ಆಗ್ಬಾರ್ದು. ಸೊ ಸಮಾಜದಲ್ಲಿ ಏನೇನೋ ಸಮಸ್ಯೆ ಇದೆ, ಇದು ನೀವು ಹೇಳಿದ್ರೆ ಡ್ರಗ್ಸ್ ಬಗ್ಗೆ, ರೌಡಿಸಂ ಬಗ್ಗೆ, ಅಥವಾ ಟ್ರಾಫಿಕ್ ಅಲ್ಲಿ ಸಮಸ್ಯೆ ಇದೆ. ಇಲ್ಲಿ ಮೇನ್ ಸಮಸ್ಯೆ ಟ್ರಾಫಿಕ್ ಆಗಿದ್ರೆ ಗಾಡಿದು ಸಂಖ್ಯೆ ಜಾಸ್ತಿ ಇದೆ, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆ. ಆದ್ರೆ ಅವೈಲಬಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಮೊನ್ನೆ 3 ತಿಂಗಳಿಂದ ನೆದರ್ಲೆಂಡ್ಸ್ ಪ್ರೈಮ್ ಮಿನಿಸ್ಟರ್ ಕೂಡ ವಿಸಿಟ್ ಮಾಡಿದ್ರು. ಪ್ಲಸ್ ನಮ್ಮವರು ಈಗ ನಾ ಹೇಳಿದಲ್ಲ ಡೆಲ್ಲಿಯಿಂದ ಟೀಮ್ ಏನ್ ಬರ್ತಾ ಇದೆ, ಅಲ್ಲಿನೂ ಕೂಡ ವಿಸಿಟ್ ಮಾಡಿ. ಯಾಕಂದ್ರೆ ಅವೈಲಬಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಗ ನಮ್ದು ಏನೇನು ನಾವು ಮಾಡ್ತಾ ಇದೀವಿ ಅದಕ್ಕೆ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಅದೇ ನಮ್ದು ಅಂದ್ರೆ ನಮ್ಗೆ ಅಲ್ಲೇ ಖುಷಿಯಾಗಿ ಬರ್ತದೆ. ಎಸ್, ರಾಷ್ಟ್ರಪತಿ ಪದಕ ಇವೆಲ್ಲವೂ ಕೂಡ ಪೊಲೀಸ್ ಇಲಾಖೆ ಸಿಬ್ಬಂದಿ ಸಿಗ್ತಾ ಇರ್ತದೆ. ಅದನ್ನ ಹೊರತುಪಡಿಸಿ ಅವ್ರು ಇನ್ನೊಂದಷ್ಟು ಮೋಟಿವೇಟ್ ಮಾಡಕ್ಕೆ, ಸಿಬ್ಬಂದಿಗಳನ್ನ ಎನ್ಕರೇಜ್ ಮಾಡಕ್ಕೆ ಆ ತರದೇನೋ ಹೊಸ ಕಾರ್ಯಕ್ರಮ ಪ್ಲಾನ್ಗಳಿದೆಯಾ, ಆಗ್ತಿದೆಯಾ? ಅಲ್ಲ, ನಮ್ದು ಈಗ ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಡಿಪಾರ್ಟ್ಮೆಂಟ್ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 90% ನೀವು ತಿಳ್ಕೊಳ್ಳಿ, ಇದು ಮ್ಯಾನ್ ಪವರ್ದು ಡಿಪಾರ್ಟ್ಮೆಂಟ್. ಹಾರ್ಡ್ಲಿ 8 to 10% ನಮ್ಮಲ್ಲಿ ಆಫೀಸರ್ಸ್ ಇರೋದು, ಮ್ಯಾಕ್ಸಿಮಮ್ ಸಿಬ್ಬಂದಿಯವರು. ಆ ಸಿಬ್ಬಂದಿಯವ್ರಿಗೋಸ್ಕರ ನಿರಂತರವಾಗಿ ನಾವು ಅವ್ರಿಗೆ ಮೋಟಿವೇಟ್ ಮಾಡ್ಲಿಕ್ಕೆ ಏನೇನು ಸೌಲಭ್ಯ ಕೊಡಬೇಕು, ಅದು ಮನೆ ಬಗ್ಗೆ ಇರಲಿ, ಮೆಡಿಕಲ್ ಫೆಸಿಲಿಟೀಸ್ ಬಗ್ಗೆ ಇರಲಿ, ಎಜುಕೇಶನ್ ಫೆಸಿಲಿಟೀಸ್ ಬಗ್ಗೆ ಇರಲಿ, ಅದು ನಾವು ಮಾತ್ರ ಅಲ್ಲ, ನಮ್ಮ ಎಂಟೈರ್ ರಾಜ್ಯದಲ್ಲಿ ನಮ್ಮ ಚೀಫ್ ಆಫ್ DG ಆಫೀಸ್ ಇಂದ ಅಲ್ಲೂ ಆಗ್ತಾ ಇದೆ ಕಾರ್ಯಕ್ರಮ. ವಿಶೇಷವಾಗಿ ಸಿಟಿ ಇದೆ. ಸೊ ಇಲ್ಲಿ ನಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ CSR ಫಂಡ್ಸ್ ಅಲ್ಲಿ ಬೇರೆ ಕಡೆಯಿಂದ ಸಿಗ್ತದೆ. ಪ್ಲಸ್ ನಮ್ದು ಕೆಲವು ಇದರಲ್ಲಿ ಮೇನ್ ನೀವು ಹೇಳೋದು ಕರೆಕ್ಟ್. ನಾವು ಜನಕ್ಕೆ ನಮ್ಮ ಸ್ಟಾಫ್ಗೆ ಮೋಟಿವೇಟ್ ಮಾಡಿದ್ರೆ ಜೊತೆಗೆ ಟೀಮ್ ವರ್ಕ್ ಬಹಳ ಇಂಪಾರ್ಟೆಂಟ್ ಇದೆ. ಈಗ ನಾನ್ 25,000 ಜನದು ನಮ್ದು ಫೋರ್ಸ್ ಇದೆ. ನಾನು ಒಬ್ಬರೇ ಇಲ್ಲ, ನಾನೇ ಎಲ್ಲ ಮಾಡಬೇಕು, ಅಥವಾ ನಮ್ಮ DCP ಇಲ್ಲ, ನಾನೇ ಎಲ್ಲ ಮಾಡ್ತೇನೆ ಅಂತ ಭಾವನೆ. ಸೊ ಯಾವಾಗ್ಲೂ ನಮ್ಮಲ್ಲಿ ಒಂದು ಸಿಸ್ಟಮ್, ವಾರಕ್ಕೆ ಮೀಟಿಂಗ್ ಇರ್ತದೆ, ಎಲ್ಲ DCPs ಅವ್ರು ಬರ್ತಾರ, ಸಾಕಷ್ಟು ಜನ ಆಫೀಸರ್ ಇದ್ದಾರೆ, DCP, ಎಲ್ಲ ಲಾ ಅಂಡ್ ಆರ್ಡರ್, ಟ್ರಾಫಿಕ್, ಹೆಡ್ ಕ್ವಾರ್ಟರ್ಸ್, ಇಂಟೆಲಿಜೆನ್ಸ್, VIP, ಕ್ರೈಮ್ ಎಲ್ಲ ಸೇರಿ ಆಲ್ಮೋಸ್ಟ್ 25 ಜನ DCPs ಇದ್ದಾರೆ. ಆಲ್ಮೋಸ್ಟ್ 7 ಜನ ಅಡಿಷನಲ್ ಮತ್ತೆ ಜಾಯಿಂಟ್ ಕಮಿಷನರ್ಸ್. ಎಲ್ಲರೂ ನಾವು ಚರ್ಚೆ ಮಾಡ್ತೀವಿ ಕೂತ್ಕೊಂಡು. ಪ್ರತಿ ವಾರ ನಾವು 2-3 ತಾಸು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಕ್ರೈಮ್ ಬಗ್ಗೆ ಡಿಸ್ಕಷನ್ ಇರ್ತದೆ, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬಹುದು, ಮತ್ತೆ ನಾವು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಆ ಇನ್ಸ್ಟ್ರಕ್ಷನ್ಸ್ ಲೋಯೆಸ್ಟ್ ಸ್ಟಾಫ್ ತನಕ ಹೋಗ್ಬೇಕು. ಅದು ಬರೇ ಕೆಲ್ಸಕ್ಕೆ ಬರಲ್ಲ, ಪ್ರತಿಯೊಂದು ವಿಷಯ ಬಗ್ಗೆ, ಅವ್ರ ಪರ್ಸನಲ್ ಲೈಫ್ ಬಗ್ಗೆ, ಅವ್ರಿಗೆ ಏನೋ ಸಮಸ್ಯೆ ಆಗಿದ್ರೆ ಎಲ್ಲ ಆಗುತ್ತೆ. ವೆಲ್ಬೀಯಿಂಗ್ ಆಫೀಸರ್ಸ್, ನಮ್ಮಲ್ಲಿ ವೆಲ್ಬೀಯಿಂಗ್ ಆಫೀಸರ್ ಇದ್ದಾರೆ. ಎಲ್ಲಿ ಕೆಲವರಿಗೆ ಸ್ಟ್ರೆಸ್ ಇದೆ, ಯಾಕೆ ಸ್ಟ್ರೆಸ್ ಇದೆ, ಅದು ಸೆಪರೇಟ್ ಆಗಿ ಫೈಲ್ ನಂಬರ್ ತರ ಬರುತ್ತೆ. ಯಾಕೆ ಸ್ಟ್ರೆಸ್ ಇದೆ, ಅವ್ರಿಗೆ ಸಮಸ್ಯೆ ಆಗಿದೆ, ಅಥವಾ ಮೆಡಿಕಲ್ ಪ್ರಾಬ್ಲಮ್ ಕೆಲವರಿಗೆ ಇದೆ, ತುಂಬಾ ಸೀರಿಯಸ್ ಪ್ರಾಬ್ಲಮ್ಸ್ ಇದೆ. ಸೊ ಸರ್ಕಾರ ವತಿಯಿಂದ ನಮ್ಮಲ್ಲಿ ಇನ್ಶೂರೆನ್ಸ್ ಸ್ಕೀಮ್ ಇದೆ, ಫ್ರೀ ಆಫ್ ಕಾಸ್ಟ್, ಎಲ್ಲ ದೊಡ್ಡ ಹಾಸ್ಪಿಟಲ್ ಇದೆ. ಬಿಲ್ಡಿಂಗ್ಸ್ ಬಗ್ಗೆ ನಾವು ನಿರಂತರವಾಗಿ ಹೊಸ ಬಿಲ್ಡಿಂಗ್, ಇವತ್ತು ಕೂಡ ನಾನು ನಮ್ಮ ಟೀಮ್ ಜೊತೆಗೆ DG ಸಾಹೇಬರು ಬರ್ತಾ ಇದ್ದಾರೆ. ನಾವೆಲ್ಲ ಕ್ವಾರ್ಟರ್ಸ್ ವಿಸಿಟ್ ಮಾಡ್ತಾ ಇದೀವಿ, ಯಾವ ರೀತಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ಸೊ ಟೀಮ್ ವರ್ಕ್ ಮಾಡುವಾಗ ಟೀಮ್ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು, ಅವ್ರದ್ದು ಪರ್ಸನಲ್ ಲೈಫ್ ಕೂಡ, ಪ್ರೊಫೆಷನಲ್ ಲೈಫ್ ಕೂಡ. ಸೊ ಅದು ಆದ್ರೆ ಖಂಡಿತ ನಮ್ದು ಟೀಮ್ ಬಹಳ ಸ್ಟ್ರಾಂಗ್ ಇರ್ತದೆ.